ನಿಖಿಲ್ ಅವ್ರಿಗೆ ಆಹ್ವಾನ ಮಾಡಿದ್ರೆ ಬಹಿರಂಗವಾಗಿ, ಇವಾಗ ಅವರು ಅದನ್ನ ನಿರಾಕರಣೆ ಅಂತ ಹೇಳಿದ್ರು. ಈಗ ಬಹುತೇಕ ಸ್ನೇಹಿತರು ಪುಟ್ಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ರು. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ನಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾ ಇದ್ದೀವಿ, ನಾಳೆನೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಡೀ 8 ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಕುಮಾರಣ್ಣವ್ರನ್ನು ಕರೆದಿದ್ದೀವಿ. ನಿಖಿಲ್ ಅವ್ರಿಗೆ ಕಳೆದ ಬಾರಿ ಮನಸ್ಸಿಗೆ ನಾವು ಈ ಜಿಲ್ಲೆಯ ಜನ ಎಲ್ಲೋ ಒಂದು ಕಡೆ ನೋವು ಮಾಡಿದ್ದೀವಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಸಲ ಅಭ್ಯರ್ಥಿ ಆಗಬೇಕು ಅಂತ ನಾವು ಈ ಕ್ಷಣದಲ್ಲೂ ಈಗಲೂ ನಾನು ಪಾಂಡುಪುರ ಈ ಮಣ್ಣಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಅದು ಪಕ್ಷದ ತೀರ್ಮಾನ. ಇನ್ನು ಇಲ್ಲಿ ವೈಯಕ್ತಿಕವಾಗಿ ಏನಿಲ್ಲ, ನಾನು ಒಬ್ಬ ಹಿರಿಯ ನಾಯಕನಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಾ ಅಂತ ರೇಗಿಸ್ತಾರೆ ಮತ್ತೆ ಮಾಧ್ಯಮದವರು. ಹೇಳ್ಬಿಡಿ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ರಾಜಕಾರಣದಿಂದ ದೂರ ಇರ್ತೀವಿ, ನಾವು ಕಾರ್ಯಕರ್ತರಾಗ ದುಡಿತೀವಿ. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದ್ ಕಡೆ ಹೌದು ಕುಮಾರಣ್ಣವ್ರು ಬರ್ಲಿ, ನಿಖಿಲ್ ಅಣ್ಣವ್ರು ಬರ್ಲಿ, ಹೆಚ್ಚು ಹೊತ್ತು ಕುಮಾರಣ್ಣನ್ಗೆ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ, ಕುಮಾರಣ್ಣ ನಮ್ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗ್ ಗೊತ್ತಿಲ್ಲ ಅಣ್ಣ, ಅದು ಪಕ್ಷದ ವರಿಷ್ಠ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠ ತೀರ್ಮಾನ. ಅಲ್ಲ, ಇದು ನನ್ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದೇ ರೀತಿಯಾದಂತ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದ್ ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲ, ನಾವು ನಿಮ್ ತರನೇ ನಾವು ಕಾಯ್ತಾ ಇದೀವಿ. ಸಿಕ್ತಲ್ಲ ಉತ್ತರ, ಮತ್ತೆ ನೀವ್ ಎಷ್ಟು ತಿರ್ಸಿದ್ರೆ ಅದೇ ಉತ್ತರನೇ. ಹೇಳ್ಬಿಟ್ರಲ್ಲ ಒಂದೇ ಮಾತಲ್ಲಿ ಪಕ್ಷ ಏನ್ ತೀರ್ಮಾನ. ಆಯ್ತಣ್ಣ, ಅವರು ಕೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಹಕ್ಕಿದೆ, ಕೇಳ್ತಾರೆ. ಅಲ್ಟಿಮೇಟ್ಲಿ ಕೇಂದ್ರದ ನಾಯಕರು ತೀರ್ಮಾನ ತಾತಾರೆ ಪಕ್ಷದ ವರಿಷ್ಠರ ಜೊತೆ ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.